ಸದಲಾಪುರ ಗ್ರಾಮದ ದಲಿತರ ಓಣಿಯಲ್ಲಿ ಮೂಲ ಸೌಕರ್ಯಗಳ ಕೊರತೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯರಬಾಗ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಲಾಪುರ ಗ್ರಾಮದ ದಲಿತ ಓಣಿಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ತಾಂಡವವಾಡುತ್ತಿದ್ದು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮತ್ತು ಪಿಡಿಒ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆಶ್ರಯ ದೀಪ ಚಾರಿಟೇಬಲ್ ಟ್ರಸ್ಟ್ ಮತ್ತು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಗಿದೆ. ಸದಲಾಪುರ ಗ್ರಾಮದ ದಲಿತ ಓಣಿಯಲ್ಲಿ ಸರಿಯಾದ ಸಿಸಿ ರಸ್ತೆಗಳಲ್ಲಿಲ್ಲ, ಚರಂಡಿಗಳು ತುಂಬಿ ದುರ್ವಾಸನೆ ಬೀರುತ್ತಿವೆ. ಇದರಿಂದ ಕಾಲರಾ, ಮಲೇರಿಯಾದಂತಹ ರೋಗಗಳು ಬರುತ್ತಿವೆ. 15ನೇ ಹಣಕಾಸಿನ ಯೋಜನೆಯ ಹಣವನ್ನ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಉಪಯೋಗಿಸದೆ ಗುಡಿ ಗೋಪುರಗಳಿಗೆ ನೀಡುವುದಲ್ಲದೆ ಅಭಿವೃದ್ಧಿ ನೆಪದಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಲೂಟಿ ಹೊಡೆಯುವ ಮುಖಾಂತರ ಅಧ್ಯಕ್ಷೆ ಹಾಗೂ ಪಿಡಿಒ ಭ್ರಷ್ಟಾಚಾರ ಎಸಗಿದ್ದಾರೆ. ಅಲ್ಲದೆ ಮಹಿಳಾ ಅಧ್ಯಕ್ಷೆ ಸ್ಥಾನದಲ್ಲಿ ಅವರ ಪತಿಯೇ ಆಡಳಿತ ನಡೆಸುತ್ತಿದ್ದಾರೆ. ಅಭಿವೃದ್ಧಿಯ ಬಗ್ಗೆ ಕೇಳಿದರೆ ಉಡಾಫೆ ಉತ್ತರ ಕೊಡುತ್ತಿದ್ದಾರೆ. ಕೂಡಲೇ ಸದಲಾಪುರ ಗ್ರಾಮದ ದಲಿತರ ಓಣಿಗೆ ಮೂಲ ಸೌಕರ್ಯ ನೀಡಬೇಕು ಮತ್ತು 15ನೇ ಹಣಕಾಸಿನ ಹಣವನ್ನ ದುರುಪಯೋಗ ಪಡಿಸಿಕೊಂಡ ಅಧ್ಯಕ್ಷೆ ಮತ್ತು ಪಿಡಿಒ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ಆದಿತ್ಯ ಗುಜರಿ, ಜಿಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ ತಾಲೂಕಿನ ಯರಬಾಗ್ ಗ್ರಾಮ ಪಂಚಾಯತ್ ಅಲ್ಲಿ ಬರುವಂತ ಸದ್ಲಾಪುರ್ ಅಂತ ಗ್ರಾಮದ ಯರಬಾಗ್ ಗ್ರಾಮ ಪಂಚಾಯತ್ ಸದ್ಲಾಪುರದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ. SC/ST ಓಣಿಯಲ್ಲಿ ಸುಮಾರು ವರ್ಷದಿಂದ ಒಂದೇ ಚರಂಡಿ ನೀರಲ್ಲೇ ಪೈಪ್ ಲೈನ್ ಇದೆ. ಸೊ ಆ ನೀರು ಕೊಂಡು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದಾರೆ ಅಲ್ಲಿನ ಜನಗಳು, ಗ್ರಾಮಸ್ಥರು. ಸುಮಾರು ಬಾರಿ ನಾವು ಮನವಿ ಕೊಟ್ಟರು ಕೂಡ ಇದಕ್ಕೆ ಸ್ಪಂದನೆ ಮಾಡ್ತಿಲ್ಲ. ಗ್ರಾಮಾಡಳಿತ PDO ಅವರಾಗಿರ್ಬೋದು ಮತ್ತೆ ತಾಲೂಕಾ ಪಂಚಾಯತ್ ಅವರಾಗಿರ್ಬೋದು, ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದು ಸಮಸ್ಯೆ ಬಗೆಹರಿಸಬೇಕು. ಮತ್ತೆ ಅಲ್ಲಿಂದ ಸಂಬಂಧಪಟ್ಟ ಈಗಾಗಲೇ ಹಗರಣ ಆಗಿದೆ ಅಲ್ಲಿ, ಅದು ಕೂಡ ನಿನ್ನೆ ಅಷ್ಟೇ ಸುದ್ದಿ ಆಯ್ತು ಎಲ್ಲ ಕಡೆ. ಹಗರಣ ಕೂಡ ತನಿಖೆ ಆಗ್ಬೇಕು. ಅಲ್ಲಿ 33 ಲಕ್ಷ ಏನು ಹಗರಣ ಆಗಿದೆ ಅಂತ ಹೇಳಿ ನಿನ್ನೆ ಆಗಿದೆ. ಸೊ SC/ST ದವರಿಗಂತ ಒಂದು ವಿಶೇಷ ಪ್ಯಾಕೇಜ್ ಇರುತ್ತೆ ಇದರಲ್ಲಿ 15ನೇ ಹಣಕಾಸಿನಲ್ಲಿ. ಆ ಹಣ ಎಲ್ಲಿ ಹೋಯ್ತು, ಯಾವಕ್ಕಾಗಿ ಬಳಸಿದ್ರು ಅನ್ನೋದೇ ದಾಖಲೆ ಇಲ್ಲ ಅವ್ರ ಹತ್ರ ಅಂತ ಹೇಳಿ ಎರಡು ಮಾತು. ಅಧ್ಯಕ್ಷ ಇರೋದು ಅಲ್ಲಿ ಮಹಿಳೆಯರು, ಸುರೇಖಾ ಬಸವರಾಜ್ ಅವರು ರಾಜ್ ನಡೆಸ್ತಾ ಇರೋದು ಅವ್ರ ಮನೆಯವರು ಬಸವರಾಜ್ ಅವರು. ಹೀಗಾಗಿ ಇಲ್ಲಿ ನಮ್ಗೆ ಬಹಳಷ್ಟು ನಮ್ಗೆ ಸದ್ಲಾಪುರ ಗ್ರಾಮದಲ್ಲಿ ದಲಿತ ಓಣಿಯವರಿಗೆ ಇರುವಾಗ ನಮಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಇನ್ನೊಂದು ವಿಶೇಷ ಏನಾಗಿ ಹೇಳ್ಬೇಕಂತಂದ್ರ, ಒಂದು ವರ್ಷ ಕಾಲ ಆಯ್ತು ನಮ್ಮ ಸದ್ಲಾಪುರ ಗ್ರಾಮಕ್ಕೆ ಅವರು ನರೇಗಾ ಯೋಜನೆ ಅಡಿಯಲ್ಲಿ ನಮಗೆ ಕೂಲಿ ಕಾರ್ಮಿಕರಿಗೆ ಕೆಲಸನೇ ಕೊಟ್ಟಿಲ್ಲ. ಸೊ ಇಂಥವೆಲ್ಲ ಬಹಳಷ್ಟು ತೊಂದರೆಗವ. ಈ ಒಂದ್ ವೇಳೆ ಎಲ್ಲ ಸಾಲ್ವ್ ಆಗ್ಲಿಕ್ಕಿಲ್ಲ ಅಂತಂದ್ರ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ನಾವು ತಾಲೂಕಾ ಪಂಚಾಯತಿ ಅದರ ಕುಂತಿ ನಾವು ಧರಣಿ ಮಾಡ್ಬೇಕಾಗತ್ತ, ಹೋರಾಟ ಮಾಡ್ಬೇಕಾಗತ್ತ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಅವರಿಗೆ ಮನವಿ ಸಲ್ಲಿಸ್ಲಿಕ್ಕೆ ಬಂದಿದ್ದೀವಿ. ಒಂದು ಕೊರತೆಗಳು ಏನಂತಂದ್ರೆ 15ನೇ ಹಣಕಾಸಿನ ಅನುದಾನದ ಅಡಿಯಲ್ಲಿ ಬರುವಂತಹ ಹಣಗಳನ್ನು ಬೇರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ವಹಿಸದೆ ಬೇರೆ ಬೇರೆ ಕಾಮಗಾರಿಗಳಿಗೆ ಹಣವನ್ನು ನೀಡುತ್ತಿದ್ದಾರೆ. ಅಂದ್ರೆ ಉದಾಹರಣೆಗಾಗಿ ಯಾವುದೋ ಜಾತ್ರೆ ಕೊಡುವಂಥದ್ದು, ಮಂದಿರಗಳಿಗೆ ಕೊಡುವಂಥದ್ದು, ಇಂಥ ರೀತಿಯ ಭ್ರಷ್ಟಾಚಾರವನ್ನು ಯರಬಾಗ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು PDO ಅವರು ಸೇರ್ಕೊಂಡು ಅಲ್ಲಿದ್ದು ಇರುವಂತಹ ದಲಿತ ಓಣೆಯ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸದೆ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ವಿರುದ್ಧ CO ಅವರಿಗೆ ನಾವು ಮತ್ತೊಂದು ಮೆಮೊರಾಂಡಮ್ ಕೊಟ್ಟು ಅವ್ರ ವಿರುದ್ಧ ತಕ್ಕ ಕಾನೂನು ಕ್ರಮ ಕೈಗೊಂಡು ಅವರನ್ನು ಸಸ್ಪೆಂಡ್ ಮಾಡ್ಬೇಕಂತ, ಕೆಲಸದಿಂದ ವಜಾಗೊಳಿಸ್ಬೇಕಂತ ಹೇಳಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾನು CO ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಮೂಲ ಸೌಕರ್ಯ ಬಗ್ಗೆ ಅದ್ರ ಅವ್ರ ಏನ್ ಮಾಡ್ತಾರಂತಂದ್ರ ಪ್ರತಿ ಸಲ ಲೆಟರ್ ತಗೊಂಬೋದು ಹೋಗೋದು ಇವ್ರೇನಪ್ಪ ಕೊಡ್ತಾರ ಬಿಡ್ತಾರಂತ. ಅದು ಇವತ್ತು ನಾವೇನ್ ಮಾಡಿದೇವ್ ಅಂದ್ರು ತಾಲೂಕಾ ಪಂಚಾಯತ್ PO ಅವರಿಗೆ ಕೊಡ್ಬೇಕಂತ ನಾವು ಅಂಬೇಡ್ಕರ್ ಸೇವಾ ಸಮಿತಿ ಹಾಗೂ ಆಶ್ರಯ ದೀಪ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಲೆಟರ್ ಕೊಡ್ತಾ ಇದೀವಿ. ಬರುವಂತ ದಿನಗಳಲ್ಲಿ ನೀವು ನಮ್ದು ತಾಲೂಕಾ ಪಂಚಾಯತ್ PO ಅವರಾಗ್ಲಿ, ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತ್ CO ಅವ್ರ ನೇತೃತ್ವದಲ್ಲಿ ನಾವು ಗಮನಕ್ಕೆ ತಂದಿದೀವಿ. ಒಂದು ವೇಳೆ ಒಂದು ವಾರದಲ್ಲಿ ಏನಂತಂದ್ರೆ ಇದೊಂದು ಕ್ಲಿಯರ್ ಆಗ್ಲಿಲ್ಲ, ನಮ್ ದಲಿತರ ಓಣಿಗೆ ಸಮಸ್ಯೆಗಳು ಹಿಂಗೆ ಇದ್ದು ಅಂತಂದ್ರ ಮುಂದಿನ ದಿನಗಳಲ್ಲಿ ತಾಲೂಕಾ ಪಂಚಾಯತ್ ಹೊರಗಡೆ ಬಂದು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀವಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 76764 74747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.